ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಬಹಳ ದೊಡ್ಡ ಜವಾಬ್ದಾರಿ ಕಾಯಕ ನಿಮ್ಮ ಹೆಗಲ್ ಮೇಲಿದೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ, ನಿಮ್ಮ ವೃತ್ತಿಯ ಅಭಿವೃದ್ಧಿ ಅಥವಾ ಏನ್ ಅಂದುಕೊಂಡಿದ್ರು ಅದನ್ನ ಪರಿಪೂರ್ತಿಯಾಗಿ ಮಾಡ್ಬೇಕು ಎಂಬತಕ್ಕಂಥ ಹಂಬಲ, ಹಾಗೆ ಏನಾದ್ರು ಒಂದು ಸಾಧನೆ ಮಾಡಬೇಕಾಗಿರ್ತಕ್ಕಂಥ ರೀತಿಯೂ ಸಹಿತ ಎಲ್ಲವೂ ವಿಶೇಷತೆಗಳನ್ನ ತರುವಂತ ರೀತಿಯಲ್ಲಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಎಂಬತಕ್ಕಂಥದ್ದಿದೆ. ಯಾರೊಬ್ಬರು ಏನ್ ಮಾತಾಡಿದ್ರು ಅದು ಸರಿ ಹೋಗುತ್ತೋ ಇಲ್ವೋ, ಅಥವಾ ನಾನು ಮಾಡುವ ಕಾಯಕ ಯಶಸ್ಸಿನ ಹಾದಿಯಲ್ಲಿ ಇದೆಯೋ ಇಲ್ವೋ, ಹೀಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗ್ತಿರ್ತಕ್ಕಂಥ ಪರಿಸ್ಥಿತಿ ನಿಮ್ಮದಾದ್ರಿಂದ ಇಲ್ಲಿ ಜವಾಬ್ದಾರಿ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ನಿಮ್ಮ ಧರ್ಮದ ಗುರುಗಳನ್ನೋ, ನಿಮಗೆ ಇಷ್ಟವಾಗಿರುವ ಗುರುಗಳನ್ನೋ, ಅಥವಾ ನಿಮಗೆ ಮಾರ್ಗದರ್ಶಕರನ್ನೋ ಅವರ ಮಾತನ್ನ ಒಂದಿಷ್ಟು ಆಲಿಸಿ, ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ಕಡಲೆಕಾಳು, ಕಡಲೆಬೇಳೆ ಅಥವಾ ಬೆಲ್ಲ, ಈ 3 ಪದಾರ್ಥವನ್ನ ಒಂದು ಕಡೆ ಇಟ್ಟು ದೇವರನ್ನ ಪ್ರಾರ್ಥನೆ ಮಾಡಿ, ಒಂದು ಶಿವಧ್ಯಾನವನ್ನ ಮಾಡಿ, ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಬಿಲ್ವಪತ್ರೆಯನ್ನ ಇಟ್ಟು ಅಲ್ಲಿ ಆರಾಧನೆ ಮಾಡಿದ್ರೆ ಧನುರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಮಟ್ಟಿಗೆ ನೆಮ್ಮದಿಯನ್ನ ಕಾಣ್ತೀರಿ. ಬಹುಶಃ ತುಂಬಾ ದಿನಗಳ ನಂತರ ಇಂಥದ್ದೊಂದು ಅದೃಷ್ಟ ಅಂದ್ರೆ ಅದು ತಪ್ಪಾಗುದಿಲ್ಲ. ನೀವು ಮಾಡುವಂತ ಸಂಕಲ್ಪವನ್ನ ಪರಿಪೂರ್ತಿಯಾಗಿ ಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ರಿಂದ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಯಾವುದೇ ಒಂದು ಅಸಮಾಧಾನ ಅಂತಕ್ಕಂತಹದ್ದು ಇಲ್ಲದಿರ ಸಮಾಧಾನಕರವಾದಂತ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುವಂತದ್ದಾಗಲಿ. ಹಾಗೆ ದೂರಭಾರ ಪ್ರಯಾಣ ಮಾಡಬೇಕು, ವ್ಯವಹಾರಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು, ಏನಾದ್ರು ಒಂದಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಳುವಂತ ಅದೃಷ್ಟ ನಿಮ್ಮದಾಗಬೇಕು ಅಂದ್ರೂ ನಿಮ್ಮ ಪ್ರಯತ್ನವನ್ನ ಯಾವ ಕ್ರಮದಲ್ಲಿ ಕ್ರಮಬದ್ಧವಾಗಿ ಆಲೋಚನೆ ಮಾಡ್ತಿರೋ ಅದರ ಕ್ರಮವನ್ನ ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀವಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು, ಹಾಗೆ ಅದೃಷ್ಟ ಎಲ್ಲವೂ ನಿಮ್ಮದಾಗಬೇಕು ಅಂದ್ಕೊಂಡ್ರು ಈ ಸಮಯದಲ್ಲಿ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ಮನೆ ದೇವರ ಅನುಗ್ರಹ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತು, ಅನುಭವಸ್ಥರ ಮಾತನ್ನ ಆಲಿಸಿ ಅದರಂತೆ ತಾವು ನಡೆದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಿನ ಅನುಗ್ರಹ ಇದೆ, ಶುಕ್ರ ಅನುಗ್ರಹ ಇದೆ, ಕೆಲವಷ್ಟು ವಿಧಿವಿಧಾನಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ. ಹಾಗೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ದ್ವಂದ್ವ ನಿಲುವು ನಿಮ್ಮದಾಗತ್ತೆ. ಮತ್ತೊಬ್ಬರ ಮಾರ್ಗದರ್ಶನದಂತಲೇ ನಡಿಬೇಕು. ನೀವು ಎಷ್ಟೇ ನೀವು ನಂದು ತಂದು ಅನ್ಕೊಂಡ್ರು ಅಥವಾ ಇನ್ನೇನೋ ಒಂದು ಸಾಧನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರು ಅದೆಲ್ಲ ಅಂದುಕೊಂಡಂತ ಎಲ್ಲಾ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಹಾಗೆ ಒಂದಷ್ಟು ಮನರಂಜನಾ ಕ್ಷೇತ್ರಗಳಿಗೆ ಹೋಗಿ ಬರ್ಬೋದು, ಹಾಗೆ ತೃಪ್ತಿಕರವಾದಂತ ಬದುಕು ಕಟ್ಕೊಳ್ಬಹುದು, ಗುರು ಪ್ರಾರ್ಥನೆ ಮಾಡಬಹುದು, ದಾನ ಧರ್ಮಾದಿಗಳಿಗೆ ಮುಂದಾಗಬಹುದು. ಏನೇ ಮಾಡಿದ್ರು ಒಂದು ಒಳ್ಳೆ ಮನಸ್ಸಿನಿಂದ ಮಾಡುವಂತ ಕಾಯಕ ಸಾಕಷ್ಟು ಚಾಲನೆ ಸಿಗುವಂತ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ. ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರನ್ನೂ ಪ್ರಾರ್ಥನೆ ಮಾಡಿ, ಸಾಧ್ಯವಾದ್ರೆ ಒಂದು ಚಿಟಿಗೆಯಷ್ಟು ಉಪ್ಪನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ಉಪ್ಪನ್ನ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಿಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಅಂದುಕೊಂಡಷ್ಟು ಜವಾಬ್ದಾರಿತವಾದಂತಹ ಕಾಯಕವನ್ನ ಮತ್ತಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಎಂಬತಕ್ಕಂತ ಒಂದು ಆತ್ಮವಿಶ್ವಾಸ ಇದೆ, ಒಂದು ನಂಬಿಕೆ ಇದೆ. ಆ ನಂಬಿಕೆ, ಆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂತಹ ಮೌಲ್ಯಗಳು ಎಲ್ಲವೂ ಸಿದ್ಧ ಕಾಯಕದಲ್ಲಿ ಸಿದ್ಧಿಯಾಗುವಂತ ರೀತಿಯಲ್ಲಿದೆ. ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನ ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡಿ. ಎಲ್ಲಾ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲದರ ಬಗ್ಗೆ ಒಟ್ಟಿಗೆ ನೀವು ಮಾತಾಡ್ತಾ ಏನೋ ಒಂದು ಆಗುತ್ತೆ ಏನೋ ಒಂದು ಹೋಗುತ್ತೆ ಅಂತ ನೀವು ಮುನ್ನಡೆದಿರಾ, ಅದನ್ನ ಏನ್ ಮಾಡ್ಬೇಕಾದ್ರೂ ಅದನ್ನ ಸಮಂಜಸವಾಗಿ ಸಮಾಧಾನದಿಂದ ತಗೊಂಡು ಮುನ್ನಡೆದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ರಾಶಿಫಲದಲ್ಲಿ ಈ ವ್ಯವಹಾರಗಳಂತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಜವಾಬ್ದಾರಿಯನ್ನ ಕಾಯುವಂತಹದ್ದು, ಇಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗತ್ತೆ. ಒಂದಿಷ್ಟು ಕಣ್ಣೀರು ಹಾಕುವಂತ ಪರಿಸ್ಥಿತಿಯೂ ಆಗ್ಬಿಡುತ್ತೆ. ಅಂದ್ರೆ ನಿಮಗಿಷ್ಟವಿಲ್ದಿರ ಇರ್ತಕ್ಕಂಥದ್ರ ಬಗ್ಗೆ ನಿಮ್ಮ ಜ್ಞಾನ ಅಥವಾ ನಿಮ್ಮ ಪರಿಸರ ಅಥವಾ ನಿಮ್ಮ ಮೇಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಬಲವಂತದಿಂದ ಆ ಕಾಯಕಕ್ಕೆ ನಿಮ್ಮನ್ನ ಮುಂದ್ ಮಾಡ್ತಾರೆ. ಆಗ ನಿಮ್ಮ ಮನಸ್ಸು ಒಪ್ಪದಿದ್ರೂ ಬಲವಂತ ಭಾಗಸ್ಥಾನ, ಕೆಲಸದ ಕಡೆ ಗಮನ. ಹಾಗಾಗಿ ಇಂತಹ ತೊಂದರೆಗಳು ಆಗದಿದ್ದಂಗೆ ನೀವು ನೋಡ್ಕೊಳ್ಬಹುದಾದ್ರೆ ನೀವು ಮಾಡುವಂತ ಕೆಲಸದಲ್ಲೂ ಬದಲಾವಣೆ ತಂದುಕೊಳ್ಬೇಕು. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಬೇಕು. ಹಾಗೆ ಒಂದಷ್ಟು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ಆದ್ರೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಯಾವುದು ಬೇಕು ಯಾವುದು ಬೇಡ, ಮನಸ್ಸು ಹೇಗೆ ತಗೊಂಡು ಹೋಗ್ಬೇಕು, ಮತ್ತೆ ಯಾವ್ದು ಸರಿ ಯಾವ್ದು ತಪ್ಪು, ಹೀಗೆ ದ್ವಂದ್ವ ನಿಲುವು, ದ್ವಂದ್ವ ಆಲೋಚನೆಗಳು ನಿಮ್ಮನ್ನ ಬಾಧಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಒಳ ಮನಸ್ಸು ಹೇಳ್ತಿದೆ ಏನೋ ಒಂದು ವ್ಯತ್ಯಾಸ ಆಗಿದೆ, ಏನೋ ಒಂದು ತಪ್ಪಾಗಿದೆ, ಇದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಅದು ಅದನ್ನ ಆಗಿರ್ತಕ್ಕಂಥದ್ದನ್ನ ಹೇಗೆ ನಾವು ಸರಿಪಡಿಸ್ಕೊಂಡು ಅದರಿಂದ ಒಂದಷ್ಟು ಲಾಭವನ್ನು ಗಳಿಸಬಹುದು. ಈ ಮಾತಾಗ್ಲಿ, ವ್ಯವಹಾರ ಆಗಿರ್ಲಿ, ಕೆಲಸ ಆಗಿರ್ಲಿ, ನೋಟ ಆಗಿರ್ಲಿ, ಅಥವಾ ಒಂದು ಸಭೆ ಸಮಾರಂಭಕ್ಕೆ ಹೊರಟಾಗ ನಿಮಗ್ ಸಿಗ್ತಕ್ಕಂಥ ಸ್ಥಾನಮಾನ ಆಗಿರ್ಲಿ, ಎಲ್ಲವೂ ಭಗವಂತನ ಕೃಪೆಯಿಂದ ಒಂದಷ್ಟು ಮಟ್ಟಿಗೆ ಲಾಭವೇ ಇದೆ. ಆದ್ರೆ ಇದರ ಜೊತೆಗೆ ತಾವು ಮಾಡಬೇಕಾದ್ದು ಒಂದಷ್ಟು ಕೆಂಪು ಪುಷ್ಪಗಳಿಂದ,
ಕೆಂಪು ಪುಷ್ಪಗಳನ್ನ ತಂದು ಭಗವತಿಯ ಪಾದಕ್ಕೆ ಅರ್ಪಣೆ ಮಾಡಿ. ಒಂದಷ್ಟು ಕಡಲೆಕಾಳು ಅಥವಾ ಹಣ್ಣು ಹಂಪಲುಗಳು ಏನೋ ಒಂದು ತಿನ್ನೋ ಪದಾರ್ಥವನ್ನ ಗುರುಗಳ ಹೆಸರು ಹೇಳಿ ಯಾರಾದ್ರೂ 4 ಜನ ಬಡ ಮಕ್ಕಳು ಕೊಡಿ. ಮನಸ್ಸಲ್ಲಿ ಒಂದು ಶಾಂತಿ ನೆಮ್ಮದಿ ಇದೆ, ಏನೋ ಒಂದು ಸಾಧನೆ ಮಾಡ್ತಿದ್ದೇನೆ, ಯಾವುದೋ ಒಂದು ಸಾಧನೆ ಮಾಡಿ ನಾನು ಜೀವನದಲ್ಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹಾಕ್ತಿದ್ದೇನೆ ಎಂಬತಕ್ಕಂಥದ್ರ ಆತ್ಮವಿಶ್ವಾಸ, ನಂಬಿಕೆ ಇದು ಯಥೇಚ್ಛವಾದಂತ ರೀತಿಯಲ್ಲಿದೆ. ಏನೋ ಒಂದು ಸಾಧನೆ ಮಾಡ್ತಿದ್ದೀವಿ, ಸಾಧನೆ ಹಾದಿಯಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನ ನೋಡ್ಬೇಕಾಗಿದೆ, ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲೇ ಜೀವನವನ್ನ ನಡೆಸಬೇಕು ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಆದ್ರೆ ಏನ್ ಮಾಡ್ಬೇಕಾದ್ರೂ ಆರೋಗ್ಯ ಎಲ್ಲೋ ಒಂದು ಕಡೆ ಕೈ ಕೊಡ್ತಿದ್ಯೇನೋ ಅಥವಾ ಯಾವ್ದಾದ್ರು ಒಂದು ಸಮಸ್ಯೆ ನಿಮ್ಮನ್ನ ಬಾಧಿಸ್ತಿದೆಯೇನೋ ಎಂಬಂತ ರೀತಿಯಲ್ಲಿದೆ. ವಾಗಿರ್ತಕ್ಕಂತಹ ಕಾರ್ಯಗಳು ಸಿದ್ಧಿ ಆಗ್ಬೇಕಾದ್ರೆ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಶಿವಾಲಯಕ್ಕೆ ಬಂದು ಶಿವಧ್ಯಾನವನ್ನು ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಅಥವಾ ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳ ಪಾದದರ್ಶನ ಮಾಡ್ತಕ್ಕಂಥದ್ದು, ಗುರುವಿನ ಹೆಸರಲ್ಲಿ ಒಂದು 4 ಜನಕ್ಕೆ ಅನ್ನದಾನ ಮಾಡ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದ್ರೆ ಇನ್ನಷ್ಟು ಅರ್ಥಪೂರ್ಣವಾದಂತ ಬದುಕನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಕಾರ್ಯಗಳು ಸಿದ್ಧಿ ಆಗಬೇಕು. ಅದಕ್ಕಾಗಿ ತಾವು ಧ್ಯಾನವನ್ನ, ಯೋಗವನ್ನ ಅಥವಾ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಚಿಂತನೆಯನ್ನ ಮಾಡಿದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮೇಲಧಿಕಾರಿಗಳಿಂದಲೋ ಸಹಪಾಠಿಗಳಿಂದಲೋ ಜೊತೆಯಲ್ಲಿರ್ತಕ್ಕಂಥವರು ಅಥವಾ ಕುಟುಂಬಸ್ಥರು ಅವರು ಆಡುವ ಮಾತುಗಳು ಒಂದಷ್ಟು ಮಟ್ಟಿಗೆ ಮಾನಸಿಕವಾಗಿ ಬಹಳಷ್ಟು ಒತ್ತಡಕ್ಕೆ ಸಿಲುಕೊಳ್ತೀರಿ, ಬಹಳಷ್ಟು ನೋವಿನ ಸಂಗತಿಯಾಗಿ ತಾವು ಗಮನಿಸ್ತೀರಿ. ಈ ವೃತ್ತಿಯಲ್ಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ನೀವು ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕಿನ ಕಡೆ ಗಮನಿಸಬೇಕು. ವಸ್ತ್ರ ಬಣ್ಣ ಯಾವುದೇ ಇದ್ರೂ ಸಾಧ್ಯವಾದ್ರೆ ಶ್ವೇತವರ್ಣದ ಕರವಸ್ತ್ರವನ್ನಾದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳುವಂಥದ್ದು ಇನ್ನಷ್ಟು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಇನ್ನು ಆರೋಗ್ಯದಲ್ಲಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದ್ರು ಆಗಿಂದಾಗ್ಲೇ ಸರಿಪಡಿಸ್ಕೊಳ್ಬೇಕು, ಬಿಟ್ರೆ ಅದನ್ನ ನಾಳೆ ಅಥವಾ ನಾಳಿದ್ದು ಅನ್ಕೊಂಡ್ರೆ ಅದು ಹೆಮ್ಮರಾಗತ್ತೆ, ಮತ್ತೊಂದು ಕಡೆ ಕಣ್ಣೀರು ಹಾಕ್ಬೇಕಾದ ಪರಿಸ್ಥಿತಿ ಆಗತ್ತೆ. ಆರೋಗ್ಯದಲ್ಲಿ ಮಾತ್ರ ಬಹಳ ಎಚ್ಚರಿಕೆ ಬೇಕು. ಮಕ್ಕಳು ಮಾತ್ರ ದುಡುಕಿ ಯಾರನ್ನೂ ಏನು ಮಾತಾಡಬೇಡಿ, ಆದಷ್ಟು ಮೌನದಿಂದಿರಿ. ಹಸನ್ಮುಖಿತನ ಇರಬೇಕು, ನಗುಮುಖ ಇರಬೇಕು. ಮೌನ ಅಂದ್ರೆ ಸಂಪೂರ್ಣ ತಲೆ ಬಗ್ಸ್ತಕ್ಕಂಥದ್ದಲ್ಲ, ನಗುಮುಖ ಇರಬೇಕು. ಹಾಗಂತ ಮಾತಾಡಬಾರ್ದು. ಮಾತು ಬಹಳಷ್ಟು ವ್ಯತ್ಯಾಸಗಳನ್ನು ತಂದು ಕೊಟ್ಬಿಡುತ್ತೆ. ಒಂದಷ್ಟು ಜನಕ್ಕೆ ಬಹಳ ಬೆನ್ನೋವಿನಿಂದಲೋ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಒಂದಷ್ಟು ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳೋದು ಆಗತ್ತೆ. ಇದನ್ನ ಸರಿಪಡಿಸ್ಕೊಂಡ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ, ದುರ್ಗಾರಾಧನೆ, ದುರ್ಗಾ ದೀಪ ನಮಸ್ಕಾರ ಹೀಗೆ ಮಾಡೋದ್ರಿಂದ ಅಥವಾ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡೋದ್ರಿಂದ ಹೆಚ್ಚಿನ ಫಲವನ್ನಂತೂ ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ. ಆದ್ರೆ ವೃತ್ತಿಯಲ್ಲಿ ಸಾಕಷ್ಟು ಮುನ್ನಡೆಯಬೇಕು ಎಂಬತಕ್ಕಂಥ ಚಿಂತನೆಯನ್ನು ತಂದುಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರ ಇದರಲ್ಲಿ ಒಂದೆಜ್ಜೆ ಮುಂದಕ್ಕೆ ಹಾಕಿ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲವೇ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥ ಚಿಂತನೆಗೂ ನೀವು ಮಾಡ್ತಿರ್ತಕ್ಕಂಥ ನಿಮ್ಮ ಆಲೋಚನೆಗೂ ಒಂದಷ್ಟು ವ್ಯತ್ಯಾಸಗಳಿರೋದ್ರಿಂದ ಸರಿಯಾದ ಕ್ರಮವನ್ನ ಅನುಸರಿಸಕ್ ಆಗದಂತ ರೀತಿಯಲ್ಲಿದ್ದೀರಿ. ಮಾಡುವಂತಹ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ ಏನೇ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನವಾಗಿ ಮುನ್ನಡೆಯಬೇಕು. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಸಾಕಷ್ಟು ಆಗ್ತದೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ವ್ಯವಹಾರಗಳ ಕಡೆ ಗಮನ ಕೊಡಬೇಕು, ಅದನ್ನೂ ಮಾಡ್ಲಿಕ್ಕೆ ಆಗದೇ ಇದ್ದೀರಿ. ಏನೇ ಕೆಲಸ ಮಾಡ್ಬೇಕಾದ್ರೂ ಶಾಂತಿ ಸಮಾಧಾನವಾಗಿರ್ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಟ್ಕೊಳ್ಬೇಕು. ಹಾಗೆ ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತರಬೇಕು. ನಿಮಗಿರ್ತಕ್ಕಂಥ ಸ್ಥಾನಮಾನಕ್ಕೆ ತಕ್ಕನಾದಂತ ರೀತಿಯಲ್ಲೇ ನೀವು ಒಂದು ವ್ಯವಹಾರಗಳನ್ನು ಮಾಡಬೇಕು. ಆದ್ರೆ ಏನ್ ಮಾಡ್ಲಿಕ್ಕೂ ಸಹಿತ ಸರಿಯಾದ ಕ್ರಮವನ್ನು ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಒಂದಷ್ಟು ಬೆನ್ನೋವು ಅಥವಾ ಮೈಕೈ ನೋವಿನಿಂದಲೂ ಒದ್ದಾಡ್ತಾ ಇದ್ದೀರಿ. ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಟ್ಟು ಒಳ್ಳೆ ಮನಸ್ಸಿನಿಂದ ಒಂದ್ ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ನಿಷ್ಠೂರಕ್ಕೊಳಗಾಗುವಂತಹ ಪರಿಸ್ಥಿತಿ ಇದೆ. ಜೋಪಾನ, ಎಚ್ಚರಿಕೆ ಇರಲಿ. ಯಾವುದೇ ಒಂದು ವಿಚಾರವನ್ನಾದ್ರೂ ಸತ್ಯಾಸತ್ಯತೆಗಳನ್ನ ಅರ್ಥಕೊಳ್ಬೇಕು, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿ ನಡೆಯುವಂತಹ ಕಾಯಕಕ್ಕೆ ತಾವು ಮುಂದಾಗಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮಗಾಗಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ನಮ್ಮ ಕಾರ್ಯಕ್ರಮ